ಬ್ರೋ ಇವಾಗ ಊಟ ಮಾಡ್ಕೊಂಡು ನಮ್ಮ ಟೀಮ್ ನಾನು ಮತ್ತೆ ಪಂಜಾಬಿ ಟಾಪಲ್ಲಿ ಚೆನ್ನಾಗಿ ತಿಂದು ಪಂಜಾಬಿ ಸ್ಟೈಲ್ ಥರನೇ ಪಾಪ ನಮ್ಮ ಡ್ಯಾಡಿ ಎಲ್ಲರೂ ಊಟ ಮಾಡ್ಲಿ ಅಂದ್ಬಿಟ್ಟು 1671 ಅಲ್ಲಿ ರಾಯರು ಜೀವ ಸಮಾಧಿ ಏರ್ತಾರೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಎಲ್ರಿಗೂ. ಆ್ಯಂಡ್ ಈ ವ್ಲಾಗಲ್ಲಿ ನಾವು ನಂದಗೋಕುಲ ಫ್ಯಾಮಿಲಿ ಜೊತೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಬೇಗ ಮಲ್ಕೊಂಡು ನಾಳೆ ಬೆಳಿಗ್ಗೆಯಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಲ್ಲರೂ ಈ ವ್ಲಾಗ್ನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ಮಾರ್ನಿಂಗ್. ನೋಡಿ ನಾವು ಹೋಗ್ತಾ ಇರೋಂಥ ಮಿನಿ ಬಸ್ಸು ನೋಡಕ್ಕೆ ಸೇಮ್ ಅಮೂಲ್ಯ ತರನೇ ಇದೆ ಈ ಬಸ್ಸು. ನಂಗೆ ತುಂಬಾ ಬೇಜಾರಾಗ್ತಿದೆ, ಸೀರಿಯಸ್ ಆಗಿ ನನ್ಗೆ ಬೇಜಾರಾಗ್ತಿದೆ. ನನ್ ಪಾಡಿಗೆ ನಾನು ಇದೀನಿ ಅಂದ್ಮೇಲೆ ತಂಪಾಡಿಗೆ ನೀವು ಇರಿ, ಯಾಕೆ ಬರ್ತೀರಾ? ಎಲ್ಲರೂ ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡು ಸೆಟ್ ಆಗಿರ್ಬೇಕು. ನಾನು ಮತ್ತೆ ಯಶ್ವಂತ್ ಬ್ಯಾಕ್ ಬೆಂಚರ್ಸ್. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ, ಯಾರನ್ನೇನ್ ಕೇಳದು. ಏನನ್ಸತ್ತೆ ಬ್ರೋ? ಹೋಗ್ತಾ ಇದೀವಿ ರಾಯರ ದರ್ಶನ ಮಾಡಕ್ಕೆ. ಗೊರಗುಂಟೆ ಪಳ್ಳಿಯಲ್ಲಿ ಇದೀವಿ. ಈ ಸಿಗ್ನಲ್ ದಾಟ್ ಹೋಗೋಷ್ಟಲ್ಲೇ ಆಗುತ್ತೆ. ಆಲ್ರೆಡಿ ಪ್ಲಾನ್ ಮಾಡ್ತಾರೆ ನಾವು ಇಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ. ನಾವು ಯಾವಾಗ ರೀಚ್ ಆಗ್ತೀವಿ, ದೇವರಹಳ್ಳಿ ರೀಚ್ ಆಗ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಎಸ್, ಆ್ಯಂಡ್ ಇಲ್ಲಿ ನೋಡಿ ಫ್ಯೂಚರ್ ಪ್ಲಾನರ್ಸ್ ಇರಲ್ಲ. ಪಂಜಾಬಿ ಟಾಪಲ್ಲಿ ಚೆನ್ನಾಗಿ ತಿಂದು ಪಂಜಾಬಿ ಸ್ಟೈಲ್ ಥರನೇ ಆರಾಮಾಗಿ ನಾನು ಮತ್ತೆ ಕೇಶವಣ್ಣ ಅಲಿಯಾಸ್ ಯಶ್ವಂತ್ ಆರಾಮಾಗಿ ತಿಂದು ಯಶ್ವಂತ್ ಸಿಂಗ್ ಆ್ಯಂಡ್ ಅಭಿಷೇಕ್ ಸಿಂಗ್ ಆಗ್ಬಿಟ್ಟು ಪಂಜಾಬಿ ಕಾಟಲ್ಲಿ ಮಲ್ಕೊಂಡಿದ್ದೀವಿ. ಆಕ್ಚುಲಿ ನಮ್ಮ ಮೂರು ಹೆಸರು ಸಿಕ್ಪಟ್ಟಿ. ಯಶವಂತ್ ಸಿಂಗ್ ಅಂತ ಇಟ್ಕೋಬೋದಲ್ಲ. ಯಶವಂತ್ ಸಿಂಗ್, ಅಭಿಷೇಕ್ ಸಿಂಗ್, ಮಾಧವಣ್ಣ ಒಬ್ಬ ಮಿಸ್ಸು. ನಮ್ಮ ಸೀರಿಯಲಲ್ಲಿ ಏನು ಅಂದರೆ ಎಲ್ರೂ ವಿ ಕಾಲ್ ಬೈ ಕ್ಯಾರೆಕ್ಟರ್ಸ್ ನೇಮಲ್ಲಿ. ನನಗೂ ವಲ್ಲಭ ಅಂತ ಕರೀತಾರೆ, ಆನ್ ಆ್ಯಂಡ್ ಆಫ್ ಕ್ಯಾಮ್ರಾನೂ ಅಷ್ಟೇ. ಸೊ ಎಲ್ಲರಿಗೂ ಅವರ ಕ್ಯಾರೆಕ್ಟರ್ ಇದರಲ್ಲೇ ಅಡ್ರೆಸ್ ಮಾಡ್ತೀವಿ. ಆಹಾ, ಎಂಥ ಆನಂದ ಗುರು. ಹೊಟ್ಟೆ ತುಂಬ ತಿಂದು ಕಾಟ್ ಮೇಲೆ ಮಲ್ಕೊಳ್ಳೋದು ಅಂದರೆ ಪ್ಯೂರ್ ಪಂಜಾಬಿ ಅಭಿಷೇಕ್ ಸಿಂಗ್ ಆಗ್ಬಿಟ್ಟಿದ್ದೀನಿ ನಾನು. ಓಕೆ, ಆಲ್ ರೈಟ್, ಮುಂದೆ ಹೋಗೋಣ ಬನ್ನಿ. ದ ಜರ್ನಿ ಕಂಟಿನ್ಯೂಸ್. ಬ್ರೋ ಇವಾಗ ಊಟ ಮಾಡಿಕೊಂಡು ನಮ್ಮ ಟೀಮ್ ಎಲ್ಲ ಒಂದು ಮಿನಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಇವರು ಇದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅರ್ಧ ಗಂಟೆ ಒಳಗೆ ಬಂದ್ಬಿಡ್ತೀನಿ. 8:45 ನಾನು ಇರ್ತೀನಿ. 9 ಹೊರಟ್ಕೊಂಡು ನಾನು ರೀಅರೇಂಜ್ ಮಾಡ್ಕೊಡ್ಲಾ ನಿಮ್ಗೆ? ಇಲ್ಲಿ ದೊಡ್ಡಮ್ಮನ್ ಕೂರಿಸ್ತೀನಿ. ಎಲ್ಲರೂ ನಾನು ಲೇಟಾಗಿ ಬಂದಿದ್ದೀನಿ ಅಂತ ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾನು ಶೂಟಿಂಗ್ಗೆ ಲೇಟ್, ಇನ್ನೊಂದು ಟ್ರಿಪ್ಗೆ ಬೇಗ ಬರ್ತೀನ. ರಾಯರಿದ್ದಾರೆ. ಸೊ ಮಧ್ಯಾಹ್ನ ಲಂಚ್ ಬ್ರೇಕು ಸ್ಟಾಪ್ ಕೊಟ್ಟಿದ್ದೀವಿ. ಸೊ ರೆಟ್ರೋ ಸ್ಪೈಸ್ ಅನ್ನೋ ಒಂದು ಹೋಟೆಲಲ್ಲಿ. ಸೊ ಈಗಷ್ಟೇ ಎಲ್ಲರದು ಊಟ ಆಗಿದೆ.
ಹಂದಿಗಳ ಥರ ಎಲ್ಲ ತಿಂದಿದ್ದೀವಿ. ಸೊ ವೆಜ್ ಮಾಡಬೇಕು. ಏನಕ್ಕೆ ಅಂದರೆ ರಾಯರ ದರ್ಶನ ಪಡೆಯೋಕ್ಕೆ ಹೋದಾಗ ನಾನ್ ವೆಜ್ ಆರ್ ಮುದ್ದೆ ಕೂಡ ತಿನ್ನಬಾರ್ದು. ಫ್ಯೂ ಡೇಸಿಂದ ನಾವು ಯಾರೂ ತಿಂದಿಲ್ಲ. ಹೆಂಗನ್ನಿಸ್ತಾ ಇದೆ ಹಂದಿ ಥರ ತಿಂದಾದ್ಮೇಲೆ? ಗೈಸ್ ಬರೀ ಉಪದ್ರ ಇಷ್ಟಿಷ್ಟು ತಿಂದಿದ್ದು ಇವತ್ತು ಇವರು ಓ, ಹಂಗೆ ಹೇಳ್ತಾ ಇದ್ದಾರೆ. ನಾನು ಬರೀ ಕರ್ಡ್ ರೈಸ್ ಅಷ್ಟೇ ತಿಂದಿದ್ದೆ. ಅದಕ್ಕೆ ಮೊಸರು ಪ್ಯಾಕೆಟ್ ಅನ್ನೋದು. ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆಗ್ ಮಾಡು. ಹಂಚಿಂಗ್ ಮಾಡಬೇಕು ಅಂತ ಇವರೆಲ್ಲ ಕುರುಕ್ ತಿಂಡಿಗಳನ್ನ ತಗೋತಾ ಇದ್ದಾರೆ. ಅದರಲ್ಲೂ ನಮ್ಮ ನಂದಗೋಕುಲದಲ್ಲಿ ತುಂಬ ಜಾಸ್ತಿ ಕುರುಕ್ ತಿಂಡಿ ತಿನ್ನೋದು ಅಂದರೆ ನಮ್ಮ ಗಿರಿಜಮ್ಮ, ಅಮೂಲ್ಯ. ಸೊ ಬಂದಿದ್ದಾರೆ, ತಗೊಬಂದಿದ್ದಾರೆ. ಕೈ ತುಂಬ ಕುರುಕ್ ತಿಂಡಿ, ಕೈ ತುಂಬ ಕುರುಕ್ ತಿಂಡಿ. ಸುಮ್ಮನೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಲೀಟ್ರ್ ತುಪ್ಪ ಹಾಕೊಂಡು ತಿಂತಾರೆ ಅಂತ ವಲ್ಲಪ್ಪ, ಸುಮ್ಮನೆ ಹೇಳಲ್ಲ. ರಿಯಲ್ ಲೈಫಲ್ಲೂ ಅಷ್ಟೇ ಸರಿಯಾಗಿ ಮುಗ್ತಾಳೆ ಹೊಟ್ಟೆ ಬಾಕಿ. ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇಲ್ಲ ಗೈಸ್ ಆ ಥರ ಏನಿಲ್ಲ. ನಂದಾದ್ರೆ ಇಷ್ಟೇ, ನಂದಾದ್ರೆ ಇಷ್ಟೇ ಗೈಸ್. ಸಕ್ಕತ್ತಾಗಿ ಪ್ರಮೋಷನ್ ಮಾಡ್ತಾ ಇದ್ದೀರಾ. ಇದಕ್ಕೆಲ್ಲ ದುಡ್ಡು ಅಲ್ಲಿ ಒಂದು 700 ಕ್ಯಾಲರಿ, ಇಲ್ಲೊಂದು 1,500 ಕ್ಯಾಲರಿ. 1,500 ನಿಮಿಷ ತೋರಿಸ್ತೀನಿ ಎಷ್ಟಿದೆ ಅಂತ. ಈಸಿ ಒಂದು ವಾರ ಬೇಕು ಕರ್ಗ್ಸಕ್ಕೆ. 500 ಕ್ಯಾಲರೀಸಾ? ಅದು ಎಷ್ಟಕ್ಕೆ? 100 ಗ್ರಾಮಿಗೆ. ಮೈ ಗಾಡ್. ಇದರಲ್ಲೆಲ್ಲ ನೋಡಿ ಎಷ್ಟು ಕ್ಯಾಲೋರೀಸ್ ಕ್ಯಾಲೋರಿ ಚೆಕ್ ಮಾಡೋಕ್ಕಾಗಿದೆ. ಸೊ ನನ್ನ ವೀಕ್ಷಕರಿಗೆ ಏನು ಹೇಳೋದು ಅಂತ ಅಂದರೆ, ಇವ್ರ ಥರ ಹಂದಿ ಥರ ತಿನ್ನಬೇಡಿ, ಹೊಟ್ಟೆ ಎಲ್ಲ ಬರುತ್ತೆ. ಸೊ ಎಷ್ಟು ತಿನ್ಬೇಕು ಅಷ್ಟು ಮಾತ್ರ ತಿನ್ನಿ ಅಷ್ಟೇ. ಎಲ್ಲರೂ ಒಳ್ಳೆ ಹುಡುಗಿರು ನೋಡಿ ಹೆಂಗ್ ತಿರುಗಿದ್ದಾರೆ. ಫಸ್ಟ್ ಬೆಂಚಲ್ಲಿ ಯಾವಾಗಲೂ ಗರ್ಲ್ಸ್ ಇರ್ತಾರೆ, ಇಲ್ಲೂ ಅಷ್ಟೇ. ಲಾಸ್ಟ್ ಬೆಂಚಲ್ಲಿ ಯಾವಾಗ ನಾವೇ. ಗುರು ಒಳ್ಳೆ ದರ್ಶನ ಆಯಿತು ರಾಯರದು. ಆ್ಯಂಡ್ ನೈಟ್ ದರ್ಶನ 8:30 ಮಾಡಿದ್ವಿ. ನಾಳೆನೂ ಮಾಡಬೇಕು. ನಾಳೆನೂ ಮತ್ತೊಮ್ಮೆ ಬಂದು ಇಲ್ಲಿಂದ ಪಂಚಮುಖಿಗೆ ಹೋಗಿ, ಪಂಚಮುಖಿಯಿಂದ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಬ್ಯೂಟಿಫುಲ್ ದರ್ಶನ ಆಯಿತು ಅಂದರೆ, ನೈಟ್ ಹೊತ್ತು ತುಂಬ ಚೆನ್ನಾಗಿದೆ. ನೋಡ್ರಿ ನೈಟೆಲ್ಲ ಇಲ್ಲಿ ಜನ ಬಂದು ಕುತ್ಕೊಳ್ತಾರೆ. ಎಷ್ಟೊಂದು ಜನ ಇಲ್ಲೇ ಮಲ್ಕೊಳ್ತಾರೆ. ಸೊ ಇಲ್ಲಿ ಮಲ್ಕೊಂಡ್ರೆ ತುಂಬ ಸೇಕ್ರೆಡ್ ಅಂತಾರೆ. ಆ್ಯಂಡ್ ಇಲ್ಲಿರೋ ಹಸುಗಳು ಎಲ್ಲ ನಾವು ಹಸು ಜೊತೆನೇ ರೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಹಸುಗಳು ಮಲ್ಕೊಳ್ಳೋ ಟೈಮ್ ಇದು. ನಮಗೂ ಮಲ್ಕೊಳ್ಳೋ ಟೈಮೇ. ಬಟ್ ನೈಟು ದರ್ಶನ ಮಾಡಿ, ಬೆಳಗಿನ ದರ್ಶನ ಮಾಡಿ ಆಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ. ಸೊ get these cute cows. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವಾಗ ನಾವು ರಾಯರ ದರ್ಶನ ಮಾಡೋಕ್ಕೆ ಮತ್ತೆ 2ನೇ ಬಾರಿ ಹೋಗ್ತಾ ಇದ್ದೀವಿ ಬೆಳಗ್ಗೆ. ಸೊ ಎಲ್ಲರೂ ಸಾಲಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಖಾಲಿ ಹೊಟ್ಟೆಯಲ್ಲಿ ರಾಯರ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಚಿಕ್ಕ ವಿಷಯ ಏನು ಅಂತಂದರೆ, ಎಲ್ಲರೂ ಹಲವಾರು ಸಲ ಮಂತ್ರಾಲಯಕ್ಕೆ ಬಂದಿರ್ತೀರ, ಗೊತ್ತಿರುತ್ತೆ ಅಥವಾ ಗೊತ್ತಿಲ್ಲದಿರೋರ್ಗೆ ಹೇಳ್ತಾ ಇರ್ತೀನಿ. 1671 ರಾಯರು ಜೀವ ಸಮಾಧಿ ಏರ್ತಾರೆ. ಜೀವ ಸಮಾಧಿ ಅಂದರೆ ಬದುಕಿದ್ದಾಗಲೇ ಅದೊಂದು ಒಂದು ಜೀವ ಸಮಾಧಿ ಏರೋದು ಅಂತ. ಸೊ ಎಲ್ಲರೂ ಲೈಕ್ ಇವತ್ತುವರೆಗೂ ನಂಬಿರೋದು ಅವ್ರು ಇನ್ನೂ ಬದುಕಿದ್ದಾರೆ, ಅದರೊಳಗಡೆ ಇದ್ದಾರೆ ಅಂತ. ಸೊ ಅದು ಜೀವ ಸಮಾಧಿ ಅಂತ ಅಂದರೆ ಒಂದು ಡೀಪ್ ಮೆಡಿಟೇಟಿವ್ ಸ್ಟೇಟ್ ಅಂತ ಹೇಳ್ಬೋದು. ಸೊ 700 ವರ್ಷ ಅವರು ತಪಸ್ಸಿಗೆ
ಪಾಲ್ಗೊಂಡು ಇನ್ನೂ ತಪಾಸ್ ಮಾಡ್ತಾ ಇದ್ದಾರೆ, ಇನ್ನೂ ಬದುಕಿದ್ದಾರೆ ಅಂತ ಹೇಳ್ತಾರೆ. ನಾವು ಯಾಕೆ ಶರ್ಟ್ ಬಿಚ್ಚಿದ್ದೀವಿ ಅಂತ ಅಂದರೆ ಇಟ್ ಈಸ್ ಸಿಂಬಲ್ ಆಫ್ ಗಿವಿಂಗ್ ರೆಸ್ಪೆಕ್ಟ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ಜಾಸ್ತಿ ಅಬ್ಸರ್ವ್ ಆಗುತ್ತೆ ವೆನ್ ಯು ಆರ್ ಬೇರ್ ಬಾಡಿ ಅಂತ ಇಲ್ಲಿನ ಒಂದು ನಂಬಿಕೆ ಹಾಗೂ ಪದ್ಧತಿ. ಸೊ ಹೇಳಿ, ಹೆಂಗೆ ಅನ್ನಿಸ್ತಾ ಇದೆ ದರ್ಶನ ಆಯ್ತು ಇವಾಗ? ವೆರಿ ಚೆನ್ನಾಗಾಯಿತು. ನಿನ್ನೆ ನಾವು ರಾತ್ರಿ ಬಂದಾಗ ಬಹಳ ಸುಲಭವಾಗಿ ದರ್ಶನ ಆಯಿತು. ಆದರೆ ಇವತ್ತು ತುಂಬ ಜನ ಇದ್ದಾರೆ. ನಾವು ಬೆಳಗ್ಗೆ 6 ಗಂಟೆಗೆ ಬರಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಈಗ ಸ್ವಲ್ಪ ಲೇಟ್ ಆಯಿತು. ನಮ್ಮೆಲ್ಲ ಕಲಾವಿದರು ಎಲ್ಲ ಬರೋದು. ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ನಮ್ಮನ್ನು ಯಾರು ಮುಂದೆ ಹೋಗಿ ಅಂತ ನಡೆಸಲಿಲ್ಲ. ಅದು ಮುಖ್ಯ. ಹೌದು, ದೇವರ ದರ್ಶನ ಚೆನ್ನಾಗಾಯಿತು. ರಾಯರ ಅನುಗ್ರಹ ಸಿಗಲಿ, ಸನ್ಮಂಗಳ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ. ಎಸ್, ರಾಯರಿದ್ದಾರೆ. ಇಲ್ಲಿ ನೋಡ್ರಿ, ನಮ್ಮ ಸೀರಿಯಲ್ ಹೀರೋಯಿನ್ಸ್ ಎಲ್ಲರೂ ಬಸ್ಕಿ ಹೊಡೆದು ನಮಸ್ಕಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಹಾಗೆ ನಮ್ಮ ಇಷ್ಟಪಟ್ಟವರು, ನಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾನ್ಸ್ ಆಗಿರಲಿ, ನಂದಗೋಕುಲದಿಂದ ಇಷ್ಟಪಟ್ಟರು. ನಮ್ಮ ಹಾಸ್ಟೆಲ್ ಹುಡುಗರು ಇಂದ ಕೇಳ್ಕೊಂಬಂದರು. ಒಬ್ಬೊಬ್ರು ಅಂಬಿನಿಂಗ್ ವಯಸ್ಸಾಯ್ತು ಅಂತ ಬಂದರು, ಒಬ್ಬೊಬ್ರು ಗಟ್ಟಿಮೇಳ ವಿಕ್ಕಿ ಅಂತ ಬಂದರು. ಸೊ ಹಲವಾರು ಪಾತ್ರಗಳು ನೋಡಿ ಇಷ್ಟಪಟ್ಟವರು ಇವತ್ತು ಮಂತ್ರಾಲಯದಲ್ಲಿ ನೋಡೋ ಹಾಗಾಯ್ತು. ಫುಲ್ ಆಗಿಲ್ಲ, ಬಿಕಾಸ್ ಎಲ್ಲೂ ಮಳೆ ಆಗಲಿ ಬೆಳೆ ಆಗಲಿ ಯಾವ ಊರಲ್ಲೂ ಇಲ್ಲ, ಯಾವ ನದಿನೂ ತುಂಬಿಲ್ಲ, ತುಂಗಭದ್ರಾ ಅಲ್ಲ, ಕಾವೇರಿನೂ ತುಂಬಿಲ್ಲ, ಈ ಕಡೆ ಕಪಿಲನೂ ತುಂಬಿಲ್ಲ. ಏನಾಗಿದೆ ಪ್ರಪಂಚಕ್ಕೆ? ಛೆ ಛೆ ಛೆ. ಇವಾಗ ಸೊ ನಮ್ಮ ಆಂಜನೇಯನ ಗುಡಿ. ಆಂಜನೇಯನ ದೇವಸ್ಥಾನ ಅಂದಮೇಲೆ, ಹನುಮಂತ ದೇವಸ್ಥಾನ ಅಂದಮೇಲೆ ಕೋತಿಗಳು ಕಾಮನ್ನೇ. ಬಿಕಾಸ್ ಆಂಜನೇಯನ ಪ್ರತಿರೂಪನೇ ಒಂದು ಮಂಕಿ ಅಂತ ಹೇಳ್ಬೋದು. ನೋಡಿ, ಇಲ್ಲೂ ಫ್ಯಾಮಿಲಿ ಕೂಡ ಇದೆ. ಸೊ ಇಲ್ಲಿ ಇಂಪಾರ್ಟೆಂಟು ಗೊತ್ತಿಲ್ಲದಿರೋರ್ಗೆ ಹೇಳ್ತಾ ಇದ್ದೀನಿ, ಪಂಚಮುಖಿ ಆಂಜನೇಯನ ಪಾದರಕ್ಷೆಗಳಿದೆ. ಸೊ ಆಂಜನೇಯನ ಫುಟ್ವೇರ್ ಚಪ್ಪಲಿಗಳು. ಸೊ ಯು ಕ್ಯಾನ್ ವಿಟ್ನೆಸ್ ಇಟ್, ಬಟ್ ರೆಕಾರ್ಡ್ ಮಾಡ್ಕೊಳ್ಳೋಂಗಿಲ್ಲ ಇಲ್ಲಿ. ಇದು ನೋಡಿ, ಸೊ ಇದೇ ಆಂಜನೇಯನ ಪಾದಸ್ಪರ್ಶಗಳು. ಸೊ ಅದ್ಭುತವಾದ ಪಂಚಮುಖಿ ಆಂಜನೇಯ ದರ್ಶನ ಆಯಿತು. ಬಟ್ ಇವಾಗ ಒಂದು ನ್ಯಾಚುರಲಿ ಅಂದರೆ ಏರೋಪ್ಲೇನ್ ಥರ ಒಂದು ನ್ಯಾಚುರಲಿ ರಾಕ್ ಫಾರ್ಮ್ ಆಗಿತ್ತು. ಆ್ಯಂಡ್ ಅದು ನ್ಯಾಚುರಲ್ ಆಗಿ ಇಟ್ ಲುಕ್ಸ್ ಲೈಕ್ ಏರೋಪ್ಲೇನ್. ಸೊ ಅದ್ರ ಮುಂದೆನೇ ಇದ್ದೀವಿ. 2 ಇದೆ. ಅದಾದಮೇಲೆ ಇನ್ನೊಂದು ಬೆಡ್ ಆ್ಯಂಡ್ ಪಿಲ್ಲೋ ಥರ ಇನ್ನೊಂದು ಕಾಣಿಸುತ್ತೆ. ಸೊ ಫಸ್ಟು ಏರೋಪ್ಲೇನ್ ನೋಡೋಣ. ಸೊ ಇದೇ ನ್ಯಾಚುರಲ್ ಏರ್ಪ್ಲೇನ್. ಪ್ಲೀಸ್ ಟೇಕ್ ಅ ಲುಕ್. ಇದನ್ನು ನೋಡಿ, ಎ ಬೆಡ್ ಆ್ಯಂಡ್ ಎ ಪಿಲ್ಲೋ ಅಂತ ಇದೆ. ಸೊ ಇದು ಕಾಣೋದು ನೋಡಿ. ಆಂಜನೇಯನ ದರ್ಶನ ಆಗ್ತಿದ್ದಂಗೆ ಹಿಂದೆ ಇನ್ನೊಂದು ಪವರ್ಫುಲ್ ಲಕ್ಷ್ಮಿ ಟೆಂಪಲ್ ಒಂದಿದೆ. ಸೊ ಆ ಲಕ್ಷ್ಮಿ ಟೆಂಪಲ್ ಜಸ್ಟ್ 150 to 200 ಮೀಟರ್ಸ್ ದೂರದಲ್ಲಿದೆ ಆಂಜನೇಯ ಟೆಂಪಲಿಂದ. ನನ್ನಿಂದ ಇರೋದು ಆಂಜನೇಯ ಟೆಂಪಲ್ ಅಂತಂದರೆ ಲಕ್ಷ್ಮಿ ಟೆಂಪಲ್ ಲುಕ್ಸ್. ಅಲ್ಲಿರೋದೇ ಲಕ್ಷ್ಮಿ ಟೆಂಪಲ್ಲು. ನಮ್ಮವರೆಲ್ಲ ಬೇಗ ಬಂದರೆ ಹೋಗಿ ಬರ್ಬೋದು, ಯಾರೂ ಬೇಗ ನಡೀತಾ ಇಲ್ಲ. ಲಕ್ಷ್ಮಿ ಟೆಂಪಲ್ಲಿ ಪದ್ಧತಿ ಏನು ಅಂತಂದರೆ, ಒಂದು ಬಂಡೆನ ಟಚ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಆ್ಯಂಡ್ ಸೊ ಇದರಿಂದ ಒಳಗಡೆ ಹೋದರೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಐ ಹ್ಯಾವ್ ಟು ಡ್ರಾಪ್ ದ ಕ್ಯಾಮ್ರಾ ರೈಟ್ ನೌ. ಬಂದ್ರ ಅಪ್ಪನಚ್ಚರ ಮನೆ ನೋಡಿ ಬಂದ್ರ ಆ ಬಿಚ್ಚಲಿಂದ ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಂದಿದ್ರು. ಇಲ್ಲಿ ಅಮ್ಮನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡಿದ್ರು ಗುರುಗಳು ರಾಘವೇಂದ್ರ ಸ್ವಾಮಿ. ಇಲ್ಲಿ ಮಹಾಲಕ್ಷ್ಮೀ ದೇವರ ಅನುಗ್ರಹ ತಗೊಂಡೆ ಆ ಪಂಚಮುಖಿ ಪ್ರಾಣಿದವರಲ್ಲಿ ದರ್ಶನ ಆಯ್ತಾ. ಎಲ್ಲರೂ ಬಂದ್ರ ಪಂಚಮುಖಿ ಪ್ರಾಣಿದವರಲ್ಲಿ. ಅಲ್ಲಿ ಗುರುಗಳು ರಾಘವೇಂದ್ರ ಸ್ವಾಮಿ 12 ವರ್ಷದಲ್ಲಿ ತಪಸ್ ಮಾಡಿದ್ರು. ಆ ಸ್ಥಳದಲ್ಲಿ ಅವರು ತಪಸ್ಸು ಮಚ್ಚಿ ಆ ಬಂಡವಲಗಡೆ 5 ರೂಪದಲ್ಲಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿ ರಾಯರಿಗೆ ಆಶೀರ್ವಾದ ಕೊಟ್ಟು ಪಾದಗಳಿದ್ದಾವೆ. ಇಂಟ್ರೆಸ್ಟ್ ಅಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಡಿದ್ರು. ಉದ್ವಾ ಪಾದಗಳಿದ್ದಾವ. ಮಧ್ಯದಲ್ಲಿ ಆಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಏಗಿರಿವರಹ
5 ರೂಪದಲ್ಲಿ ರಾಯರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಇದೇ ಕ್ಷೇತ್ರ ಪಂಚಮುಖಿ ಅಂತ ಕ್ಷೇತ್ರ. ಈ ಕ್ಷೇತ್ರ ಪಂಚಮುಖಿ ಅಂದ್ರೆ ರಾಯರ ತಪಭೂಮಿ, ರಾಯರ ಮನಿದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ, ಆಂಜನೇಯ ಸ್ವಾಮಿ ಇವರೆಲ್ಲರೂ ದರ್ಶನ ತಗೊಂಡೆ ಗುರುಗಳ ಮಂತ್ರಾಲಯಕ್ಕೆ ಹೋಗಿ ಮಾಂಚಲಮ್ಮ ನೋಡಿ ಬಂದ್ರ. ರಾಯರ ಪಕ್ಕದಲ್ಲಿ ನೋಡಿದ್ರ ಚಿಕ್ಕ ದೇವಸ್ಥಾನ ಇದೆ, ಆ ಗ್ರಾಮ ದೇವತೆ ಮಾಂಚಲಮ್ಮ. ಆ ಮಾಂಚಲಮ್ಮ ಇರ್ಲಿಕ್ಕೆ ಸ್ಥಳ ಕೊಟ್ಟಿದ್ದಲ್ಲ ಗುರುಗಳಿಗೆ. ಗುರುಗಳ ಬೃಂದವನಾಗಿದ್ರೆ ಅಮ್ಮ ಮಾಡಿ ಕಾಣಿಕೆಯನ್ನು ಕೊಟ್ಟು ಮಹಾಲಕ್ಷ್ಮಿ ಚಕ್ರ ಫ್ರೇಮ್ ಕೊಡ್ತಾರ. ಭಯ ಭೀತಿ ದಿಷ್ಟ ಮನೆಯಲ್ಲಿ ಕಿರಿಕಿರಿ ಬೀದಿ ನರದೃಷ್ಟಿಗೆ ಎಲ್ಲ ತಾಯಿ ಆರೋಗ್ಯದ ಸಮಸ್ಯೆ ಮನೆ ಕೊಡ್ತಾಳೆ. ಸೊ ಇಂದಿನ ಟೆಂಪಲ್ ರನ್ನ ನಾವು ಮುಗಿಸಿ ಡೈರೆಕ್ಟ್ ಇವಾಗ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಟ್ ವಾಸ್ ಸಚ್ ಅ ಗುಡ್ ಟೆಂಪಲ್ ರನ್. ಒಳ್ಳೆ ದರ್ಶನ ಆಯಿತು, ರಾಯರದಾಗಲಿ, ಪಂಚಮುಖಿ ಆಂಜನೇಯದಾಗಲಿ, ಲಕ್ಷ್ಮೀದೇವಿದಾಗಿರಲಿ. ಸೊ ಸೂಪರ್ ದರ್ಶನ ಆಯಿತು ಎಲ್ಲ. ಸೊ ಮತ್ತೆ ನಮ್ಮ ಊರಿಗೆ ನಾವು ಮತ್ತೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ವಾಸ್ ಅ ಸಕ್ಸಸ್ಫುಲ್ ಟೆಂಪಲ್ ರನ್. ಇಲ್ಲಿಗೆ ನಮ್ಮ ವ್ಲಾಗು ಎಂಡ್ ಆಗುತ್ತೆ. ಇಷ್ಟ ಇದ್ದರೆ ಲೈಕ್ ಮಾಡಿ, ಕಷ್ಟ ಇದ್ದರೆ ಅನ್ಲೈಕ್ ಮಾಡಿ. ಏನೋ ಚಿಕ್ಕದಾಗಿ ಟ್ರೈ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ನಾಟ್ ಅ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ವ್ಲಾಗರ್, ಜಸ್ಟ್ ಮೈ ಲೈಫ್ ಸ್ಟೈಲ್ ಅಂತ ಹಾಕಿರೋದು ಇದು. ಸೊ ದ್ಯಾಟ್ಸ್ ಇಟ್. ಐ ಗೆಸ್ ಐ ಡಿಡ್ ಒಂದು ರೇಂಜ್ಗೆ ಚೆನ್ನಾಗಿ. ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದು ಮಾಡಲಿ. ರಾಯರಿದ್ದಾರೆ.